ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಅದೊಂದು ಹುಣ್ಣಿಮೆಯ ಸಂಜೆ, ಇನ್ನೇನು ಚಂದ್ರನ ಆಗಮನವಾಗುತ್ತೆ ಅನ್ನೋಷ್ಟರಲ್ಲಿ ಅಲ್ಲೊಂದು ಮಿಲನ ಮಹೋತ್ಸವ ಶುರುವಾಗಿತ್ತು. ಸುತ್ತಲೂ ಸೇರಿದ್ದ ಜನ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇದ್ರು. ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನಗಳು ಪ್ರಕೃತಿಯಲ್ಲಿ ಅಪರೂಪದ ಕ್ರಿಯೆಗಳು ನಡೆಯುತ್ತವೆ. ಅದರಲ್ಲೂ ಸರ್ಪಗಳು ರತಿ ಕ್ರೀಡೆ ನಡೆಸೋದು ಹುಣ್ಣಿಮೆಯ ವಿಶೇಷ. ನಿನ್ನೆ ಬುದ್ಧ ಪೌರ್ಣಿಮೆ ಆದ್ದರಿಂದ ಆನೇಕಲ್ಲು ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಬಳಿ ಕತ್ತಲು ಕವಿಯುವ ಮುನ್ನವೇ ಈ ಎರಡು ಸರ್ಪಗಳು ರತಿ ಕ್ರೀಡೆಯಲ್ಲಿ ತೊಡಗಿದ್ವು. ಸಾಮಾನ್ಯವಾಗಿ ಸರ್ಪ ಮಿಲನ ಕೆಲ ನಿಮಿಷಗಳಲ್ಲೇ ನಡೆದು ಹೋಗುತ್ತೆ. ಆದರೆ ಇಲ್ಲಿ ಮಾತ್ರ 2-3 ಗಂಟೆಗಳ ಕಾಲ ಸತತ ಮಿಲನದಲ್ಲಿ ಸರ್ಪಗಳು ತೊಡಗಿದ್ವು. ಸರ್ಪಗಳ ಈ ಅಪರೂಪದ ಮಿಲನ ಮಹೋತ್ಸವ ನೋಡೋಕೆ ಜನಜಂಗುಳಿಯೇ ನೆರೆದಿತ್ತು. ಆ ಸರ್ಪ ಆಡೋದು ಅಂತಂತಂದರೆ ಒಂಥರ ವಿಚಿತ್ರವಾಗಿ ಕಾಣಿಸ್ತದೆ ದೃಶ್ಯ. ಪ್ರಕೃತಿನಲ್ಲಿ ಅದನ್ನು ಪ್ರಕೃತಿ ವಿಕೋಪನೇ, ಪ್ರಕೃತಿ ಸೊಬಗೇನೋ ಗೊತ್ತಿಲ್ಲ. ಸುಮಾರು 10 ದಿವಸದಿಂದ ಒಂದೇ ಸಮ ಕಂಟಿನ್ಯೂ ಆಗಿ ಕಾಣಿಸ್ತಾನೆ ಇರ್ತದೆ. ನಾವು ನಮ್ಮ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರೆಲ್ಲನೂ ಬಂದು ಜನ ವೀಕ್ಷಿಸ್ತಾರೆ ಅದನ್ನು. ಸುಮಾರು 10 ಅಡಿ ಉದ್ದವಿದ್ದ 2 ಹಾವುಗಳು ಇಷ್ಟೊಂದು ದೀರ್ಘಕಾಲ ಮಿಲನ ಮಹೋತ್ಸವ ನಡೆಸಿದ್ದು ಸಾರ್ವಜನಿಕರಿಗೂ ಅಚ್ಚರಿ ತಂದಿದೆ. ಇದಕ್ಕೆ ಸಾಕ್ಷಿ ಎಂಬಂತಿದೆ ಈ ಹಾವುಗಳ ಸರಸ ಸಲ್ಲಾಪ. ಆನೇಕಲ್ನಿಂದ ಮಂಜುನಾಥ್, ಸುವರ್ಣ ನ್ಯೂಸ್. ಬೆಂಗಳೂರಿನ ಗಿರಿನಗರದಲ್ಲಿರುವ ಯೋಗಶ್ರೀ ಸಂಸ್ಥೆ ಇವತ್ತು ಜಲಕ್ಷಾಮ ಕುರಿತಾಗಿ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿತು. ನಗರದಲ್ಲಿ ಕಾಣಿಸಿಕೊಂಡಿರುವ ಜಲಕ್ಷಾಮದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಈ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಯೋಗಶ್ರೀ ಸಂಸ್ಥೆಯ 100 ಸದಸ್ಯರು, ಸ್ಥಳೀಯರು, ತಜ್ಞರು ಗಿರಿನಗರದ ಬೀದಿ ಬೀದಿಗಳ ನೀರಿನ ಮಹತ್ವ ಸಾರುತ್ತಾ ಮೆರವಣಿಗೆ ನಡೆಸಿದರು. ನೀರನ್ನ ಉಳಿಸುವುದು, ನೀರನ್ನ ಮಿತ ಬಳಕೆ ಹಾಗೂ ಮಳೆ ನೀರು ಕೊಯ್ಲುಗಳ ಬಗ್ಗೆ ರ್ಯಾಲಿ ವೇಳೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ನಡೆಯಿತು. ಫೋರಂ ಮಾಲ್ನಲ್ಲಿ ಇವತ್ತು ಹಬ್ಬದ ವಾತಾವರಣ. ಶಾಪಿಂಗ್ ಮಾಡಲು ಬಂದಿದ್ದ ಜನರಿಗೆ ಖುಷಿನೋ ಖುಷಿ. ಯಾಕೆಂದ್ರೆ ಇದೇ ಮೊದಲ ಬಾರಿಗೆ ಅಮೆರಿಕಾದ ಪ್ರಸಿದ್ಧ ಕ್ರಿಸ್ಪಿ ಕ್ರೀಮ್ಸ್ ಔಟ್ಲೆಟ್ ಅನ್ನು ಉದ್ಘಾಟನೆ ಮಾಡಲಾಯಿತು. ಈ ವೇಳೆ ಶಾಪಿಂಗ್ ಮಾಡಲು ಬಂದ ಜನರಿಗೆ ಭರ್ಜರಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಔಟ್ಲೆಟ್ ಉದ್ಘಾಟನೆಗೂ ಮುನ್ನ ಪರ್ಚೇಸ್ ಮಾಡುವ ವ್ಯಕ್ತಿಗೆ ವರ್ಷ ಪೂರ್ತಿ ಉಚಿತವಾಗಿ ಶಾಪಿಂಗ್ ಮಾಡೋ ಅವಕಾಶವನ್ನ ನೀಡಲಾಗಿತ್ತು. ಸುರೇಶ್ ಎಂಬುವವರು ಈ ಸ್ಪರ್ಧೆಯಲ್ಲಿ ಗೆದ್ದು ಭರ್ಜರಿ ಆಫರ್ ತಮ್ಮದಾಗಿಸಿಕೊಂಡ್ರು. Here you have the person, Andrews. Andrews is on a selection. We have 16. Andrews, which one? ಫ್ರೇಜರ್ ಟೌನ್ನ ಅಬ್ದುಲ್ ಶರೀಫ್ ಎಂಬುವರಿಗೆ ಸೇರಿದ ಹಳೆ ಪೀಠೋಪಕರಣಗಳ ಗೋಡೌನ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸಂಜೆ 7 ಗಂಟೆ ಸುಮಾರಿಗೆ ಕಿಟಕಿಯಲ್ಲಿ ಕಾಣಿಸಿಕೊಂಡ ಬೆಂಕಿ ಬಳಿಕ ಇಡೀ ಗೋಡೌನ್ ಆವರಿಸಿದೆ. ಅಪಾರ ಪ್ರಮಾಣದ ಪೀಠೋಪಕರಣಗಳು ಸುಟ್ಟು ಭಸ್ಮವಾಗಿವೆ. 3 ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸಿವೆ. ಅವಘಡದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ.